ಸ್ನೇಹಿತರೆ ನೋಡಿ, ನೆನ್ನೆ ತಗೊಂಡಿರೋ ಕಾಸ್ಟ್ಯೂಮು ಕಲೆಕ್ಟ್ ಮಾಡ್ಕೊಂಡು ಈಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಎಲ್ಲಿ ಅಂತಂದ್ರೆ ಏರ್ಫೋರ್ಸ್ ಸ್ಟೇಷನ್ ಜಾಲಹಳ್ಳಿ ಹತ್ರ. ನಾ ಅಲ್ಲಿ ಹೋಗಿದ ತಕ್ಷಣ ಕಾಯ್ತಾ ಇದ್ರು ಕಾಸ್ಟ್ಯೂಮ್ಗೋಸ್ಕರ ಕಲ್ಚರಲ್ ಹುಡುಗರು. ಎಲ್ಲಾನು ಕೂಡ ಸರಿ ಇದಾವ ಅಂತ ಚೆಕ್ ಮಾಡ್ಬಿಟ್ಟು ಅವರು ರೆಡಿ ಆಗ್ಲಿಕ್ಕೆ ಹೋದ್ರು. ಇನ್ನೊಂದ್ ಕಡೆ ನಮ್ಮ RD ಹುಡುಗರು ಎಲ್ಲಾನು ಕೂಡ ರೆಡಿ ಆಗ್ಬಿಟ್ಟಿದ್ರು ಕರ್ತವ್ಯ ಪತ್ಗೆ ಸೆಲೆಕ್ಷನ್ ಕೊಡ್ಲಿಕ್ಕೆ. ನಮ್ PI ಸರ್ ಬಂದ್ಬಿಟ್ಟು ಅವ್ರಿಗೆಲ್ಲ ಜೋಶ್ ತುಂಬಿ ಕಳಿಸಿದ್ರು, ಚೆನ್ನಾಗಿ ಮಾಡ್ರಿ ಅಂತ. ನಾನು ಕೂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿದೆ. ನೋಡಿ, ಇದು 2026ರಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದಲ್ಲಿ ಕರ್ತವ್ಯ ಪತ್ ಮಾಡ್ಲಿಕ್ಕೆ ಈಗಿದ್ದ ಸೆಲೆಕ್ಷನ್ ಮಾಡ್ತಾ ಇರುವಂತದ್ದು. ಹುಡುಗರಿಗೆಲ್ಲ ಪ್ರಿಪರೇಷನ್ ಕೊಡ್ತಾ ಇದ್ದಾರೆ NCC ಕೆಡೆಟ್ಸ್ಗೆ. ಇದು ಎಲ್ರಿಗೂ ಸಿಗಲ್ಲ, ನಮ್ಮ NCC ಕೆಡೆಟ್ಸ್ಗೆ ಮಾತ್ರ ಅವಕಾಶ ಇರುವಂತದ್ದು. ಇದೇ ಒಂದು ಕಾರಣಕ್ಕೆ 5 ತಿಂಗಳು ಕಾಲೇಜ್ ಬಿಟ್ಬಿಟ್ಟು ಸ್ವಂತ ಪ್ರಿಪರೇಷನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಮುಗಿಸ್ಕೊಂಡು ಬೆರಾಕ್ ಹೋಗಿ ಏನೋ ಸ್ವೀಟ್ ಕೊಟ್ಟಿದ್ರು, ಸ್ವಲ್ಪ ತಿಂದ್ಕೊಂಡೆ. ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ರೆ ಅಲ್ಲಿ ನೋಡಿದ್ರೆ ಚಿಕನ್ ಮಾಡ್ಬಿಟ್ಟವ್ರೆ. ಆಮೇಲೆ ಹೋದ ವರ್ಷ ನನ್ನ ಜೊತೆ ಇದೇ ಕ್ಯಾಂಪ್ ಮಾಡಿದಂತ ಅಣ್ಣ ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟಿತ್ತು. ನೋಡಿ, ಅಣ್ಣನ್ ಮಾತಾಡ್ಸ್ಕೊಂಡು ನಮ್ಮ ಬೆಟಾಲಿಯನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ನೋಡಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ. ಗೂಸ್ ಬಂಪ್ಸ್ ಬಂದ್ಬಿಡ್ತು ಗುರು, ಆ ತರ ಮಾಡ್ತಾ ಇದ್ರು. ನಮ್ಮದ್ ಮುಗಿಸ್ಕೊಂಡು ಅದಾದ್ಮೇಲೆ ಇದ್ಯಾವುದೋ ಒಂದು ಡ್ಯಾನ್ಸ್ ಮಾಡಿದ್ರು, ನೋಡ್ರಿ ಯಾವ ತರ ಐತೆ. ಎಲ್ಲಾ ಬೆಟಾಲಿಯನ್ ಅವ್ರು ಕೂಡ ಅವ್ರವ್ರ ಪರ್ಫಾರ್ಮೆನ್ಸ್ ಅವ್ರವ್ರು ಕೊಟ್ಟರು, ಯಾಕಂದ್ರೆ ಗ್ರೂಪ್ ಸೆಲೆಕ್ಷನ್ ಇದು. ಹೀಗೆ ಪ್ರತಿ ಕ್ಯಾಂಪಲ್ಲೂ ಸೆಲೆಕ್ಷನ್ ಆಗ್ತಾ ಹೋದ್ರೆ ಡೆಲ್ಲಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಮನೆಗೆ ಬರ್ತಾರೆ ಅಷ್ಟೇ. ಹಾಗಾದ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಮಾಡೋ ಎಂಜಾಯ್ಮೆಂಟ್ ಒಂದಾ ಎರಡ ನೋಡಿ. ಈ ಸಾಂಗ್ ಹೇಳ್ತಾ ಇರೋದು ನನಗೆ, ಯಾಕಂದ್ರೆ ಕಾಸ್ಟ್ಯೂಮ್ ತಂದು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ಕೆ. ಫ್ಲಾಗ್ ಏರಿಯಾ ನೋಡಿ ಯಾವ ತರ ರೆಡಿ ಮಾಡ್ತಾ ಇದ್ದಾರೆ. ಈ ಸರಿ ಪಕ್ಕಾ ಫಸ್ಟ್ ಬರೋ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಬಂದ್ರೆ ಯಾವ ತರ ಇತ್ತು ಅಂತ ಪೋಸ್ಟ್ ಮಾಡ್ತೀನಿ ನೋಡಿ. ನಾನು ರೂಫ್ಗೆಲ್ಲ ನಾನೇ ಕಲರ್ ಮಾಡಿದ್ದು. ಇಷ್ಟೆಲ್ಲ ಮುಗಿಸ್ಕೊಂಡು ಅದೇ ಏರ್ಫೋರ್ಸ್ ಫೀಲ್ಡ್ ಅಲ್ಲಿ OT ಏರಿಯಾ ಇತ್ತು, ಅದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸೀದಾ ಅಲ್ಲಿದ್ದ ವಾಪಸ್ ಹೊರಗಡೆ ಬಂದೆ. ಪ್ರತಿಯೊಂದು ಏರ್ಫೋರ್ಸ್ ಗೇಟ್ ಅಲ್ಲೂ ಕೂಡ ಗನ್ಮೆನ್ ಇರ್ತಾರೆ, ಸ್ವಲ್ಪ ಹುಷಾರಾಗಿರ್ಬೇಕು. ಆಮೇಲೆ ರೆಂಟಿಗೆ ತಗೊಂಡೋಗಿರೋ ಐಟಮ್ ಎಲ್ಲ ವಾಪಸ್ ಕೊಟ್ಬಿಟ್ಟು ಹಾಸ್ಟೆಲ್ ಕಡೆ ವಾಪಸ್ ಬಂದೆ.